ಬೆಳಿಗ್ಗೆ 7 ಗಂಟೆಗೆ ಪಕ್ಷಿಗಳ ಊರಿನಲ್ಲಿ ಚಳಿ ತುಂಬಾನೇ ಜಾಸ್ತಿ ಇತ್ತು. ಚಳಿಗಾಳಿ ಬೀಸ್ತಾ ಇರೋದ್ರಿಂದ ಪಾಪ ಪಕ್ಷಿಗಳು ಎಲ್ರು ಕೂಡ ಚಳಿ ತಡ್ಕೊಳಕಾಗ್ದೆ ನಡುಗ್ತಾ ಇದ್ರು. ಬುಜ್ಜಿ, ಸ್ವೆಟರ್ ಹಾಕೋ. ಏನು ಇವತ್ತು ನಮ್ಮ ಊರಲ್ಲಿ ಇಷ್ಟೊಂದು ಚಳಿ ಜಾಸ್ತಿನೇ ಇದೆ. ನಮ್ಮ ಊರು ಕಾಶ್ಮೀರದ ಹಾಗೇನೆ ಅನ್ಸುತ್ತೆ. ನನ್ನ ಮೈಯೆಲ್ಲ ಚಳಿಯಲ್ಲೇ ಗಟ್ಟಿಯಾಗಿ ಹೋಗಿದೆ. ಬುಜ್ಜಿ ಚಳಿಯಲ್ಲಿ ನಡುಗುತ್ತಾ, ಅಮ್ಮ, ನನಗೆ ತುಂಬಾನೇ ಚಳಿ ಆಗ್ತಾ ಇದೆ. ನನ್ ಮೂಗಿನಿಂದ ಶೀತ ಇಳಿತಾ ಇದೆ. ನಾನು ಎಲ್ಲಿ ಹೊರಗೆ ಆಟಾಡಕ್ ಹೋಗಲ್ಲ. ನನಗೆ ಬಿಸಿ ಬಿಸಿ ಹಾಲು ರಸ್ಕ್ ಕೊಡಿ. ಚಿಚುಕಾಗೆ ಮೈಯಿಡಿ ಕಂಬಳಿ ಹಾಗೂ ಸ್ವೆಟರ್ ಎಲ್ಲಾನು ಹಾಕೊಂಡು, ಮಗಿಯವ್ರೇ, ಏನಾಯ್ತು ನಮ್ಮ ಊರಿಗೆ? ಚಳಿ ಇಲ್ಲಿ ತುಂಬಾನೇ ಭಯಂಕರವಾಗಿದೆ. ನನ್ನ ಮೈಯೆಲ್ಲ ಐಸಲ್ಲಿ ಗಡಗಡ ಅಂತ ನಡುಗ್ತಾ ಇದೆ. ಯಾರಾದ್ರೂ ಇಲ್ಲಿ ಫೈರ್ ಕ್ಯಾಂಪ್ನ ಏರ್ಪಾಡು ಮಾಡ್ತೀರಾ? ನನ್ನಿಂದ ಚಳಿಗೆ ಆಗ್ತಾ ಇಲ್ಲ. ನಾನಿವತ್ತು ಶಾಲೆಗೆ ಹೋಗೋದಿಲ್ಲ. ಕೈಯಲ್ಲಿ ಪೆನ್ಸಿಲ್ ಹಿಡಿದ್ರೆ ನನ್ನ ಪೆನ್ಸಿಲ್ ಎಲ್ಲ ಗಡಗಡ ನಡುಗುತ್ತೆ. ನನ್ನ ಬುಕ್ಸ್ ಎಲ್ಲ ಈ ಹಿಮಕ್ಕೆ ನೆಂದೋಗಿದೆ. ಆವಾಗ ಲೂಸಿ ಕೂಡ ಚಳಿಯಲ್ಲಿ ನಡುಗುತ್ತಾ, ಓ ಮೈ ಗಾಡ್, ನನ್ನ ಈ ಪಿಂಕ್ ಫೆದರ್ ಎಲ್ಲ ಈ ಐಸಿಗೆ ಹಾಗೇನೆ ಗಟ್ಟಿ ಗಟ್ಟಿಯಾಗಿ ಆಗಿದೆ. ಮೊನ್ನೆ ಅಷ್ಟೇ ಪ್ಯಾರಿಸಿಂದ ತಗೊಂಬಂದ ನನ್ನ ಮಾಯಿಶ್ಚರೈಸರ್ ಈ ಚಳಿಗೆ ಗಟ್ಟಿಯಾಗಿ ಹೋಗಿದೆ. ನನ್ನ ತುಟಿಗೆ ಹಾಕಿಕೊಂಡಿರುವ ಲಿಪ್ಸ್ಟಿಕ್ ಎಲ್ಲ ಈ ಚಳಿಗೆ ಗಟ್ಟಿಯಾಗಿ ಹೋಗಿದೆ. ನಾನು ಹೇಗೆ ನಗೋದು? ಹೌದು, ನನ್ನ ಮೂಗೆಲ್ಲ ಈ ಚಳಿಗೆ ಐಸ್ ಕ್ಯೂಬ್ ರೀತಿ ಹಾಗೆ ಹೋಗಿದೆ. ಏನ್ ಚಿನ್ನು, ಆ ವಿಂಡೋದ ಹತ್ರ ನಿಂತ್ಕೋಬೇಡ ಕಣೋ, ಮತ್ತೆ ನೀನ್ ಕೂಡ ಕಲ್ಲಾಗಿ ಅಂಟ್ಕೋತೀಯ. ಮಗಿಯವ್ರೆ, ಏನಿದು ವಿಚಿತ್ರ? ನಿನ್ನೆ ರಾತ್ರಿ ತನಕ ಎಲ್ಲಾನು ಚೆನ್ನಾಗಿತ್ತಾನೆ ಇತ್ತು, ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಾನು ವಿಚಿತ್ರವಾಗಿದೆ. ಅಮ್ಮ, ನನ್ನ ರೆಕ್ಕೆಗಳನ್ನ ಆಡ್ಸಕ್ಕೇನೆ ಆಗ್ತಾ ಇಲ್ಲ. ನಾವೇನು ಫ್ರಿಡ್ಜ್ ಒಳಗೆ ಇದ್ದೀವಾ? ನಾನು ಮಣ್ಣಲ್ಲಿ ಗೊಂಬೆ ಮಾಡೋಣ ಅಂತ ನೋಡಿದ್ರೆ ಎಲ್ಲಾನು ಫ್ರೀಸ್ ಆಗಿ ಹೋಗ್ತಿದೆ. ಆವಾಗ ಮಹಿ ಹದ್ದು ಕೂಡ ಚಳಿ ತಡ್ಕೊಳಕಾಗ್ದೆ, ಚೋಟು, ನನಗೂ ಕೂಡ ಏನು ಅರ್ಥ ಆಗ್ತಾ ಇಲ್ಲ. ನಿನ್ನೆ ರಾತ್ರಿ ಪರಿಸ್ಥಿತಿ ಎಲ್ಲ ಚೆನ್ನಾಗೇ ಇತ್ತಲ್ವಾ? ಸರಿ ಸರಿ, ಎಲ್ಲರೂ ಮನೆಯೊಳಗೆ ಹೋಗಿ ಬೆಂಕಿ ಹಾಕಿ ಬಿಸಿ ಕಾಯ್ಕೊಂಡಿರಿ. ಯಾರು ಕೂಡ ನೀರತ್ರ ಹೋಗ್ಬೇಡಿ. ಮಧ್ಯಾಹ್ನ 12 ಗಂಟೆ ಸಮಯಕ್ಕೆ ಇದ್ದಕ್ಕಿದ್ದಂತೆ ವಾತಾವರಣ ಬದಲಾಯಿತು. ತುಂಬಾನು ಚಳಿಯಾಗ್ತಾ ಇದ್ದ ಆ ಊರಿನಲ್ಲಿ ಇವಾಗ ಮೆಲ್ಲೆ ಬಿಸಿಲು ಬರಕ್ಕೆ ಶುರುವಾಯಿತು. ಇಲ್ಲಿವರೆಗೂ ಚಳಿಯಲ್ಲಿ ನಡುಗ್ತಾ ಇದ್ದವರಿಗೆ ಇವಾಗ ಬೆವರ್ತಾ ಇತ್ತು. ಆದ್ರಿಂದ ಚಿಚುಕಾಗೆ ಅವಳ ಮೈಯಲ್ಲಿ ಹಾಕೊಂಡಿದ್ದ ಸ್ವೆಟರು, ಟೊಪ್ಪಿ, ಕಂಬ್ಳಿ ಎಲ್ಲಾನು ಕಿತ್ತು ಎಸೆದ್ಲು. ಅಯ್ಯಯ್ಯೋ, ಬೆಳಿಗ್ಗೆ ಐಸ್ ಕ್ರೀಮ್ ರೀತಿ ಇದ್ದಂತಹ ನಾನು ಇವಾಗ ಈ ಬಿಸಿಲಲ್ಲಿ ತಂದೂರಿ ಚಿಕನ್ ರೀತಿ ಬದಲಾಗ್ತಾ ಇದ್ದೀನಿ. ನನ್ನಿಂದ ಶೆಕೆ ತಡೆಯಕ್ಕಾಗ್ತಿಲ್ಲ. ತುನಿ, ಬೇಗ ಬಂದು ಆ ಫ್ಯಾನ್ ಹಾಕೆ. ಈ ಮಡಿಕೆಯಲ್ಲಿ ಸ್ವಲ್ಪನೇ ಸ್ವಲ್ಪ ನೀರಿದೆ. ಬನ್ನಿ ಬನ್ನಿ, ಇದನ್ನ ಕುಡ್ದು ಎಲ್ಲರೂ ನಿಮ್ಮ ಗಂಟ್ಲನ್ನ ತಂಪು ಮಾಡ್ಕೊಳ್ಳಿ. ಫ್ಯಾನ್ ಬೇಡ ಚಿಚ್ಚು. ತುನಿ, ಆ ಮಡಿಕೆಯಲ್ಲಿರೋ ನೀರ್ನ ಯಾರಿಗೂ ಕೊಡ್ಬೇಡ ಕಣೆ. ನನಗೆ ತುಂಬಾನೇ ಗಂಟ್ಲು ಒಣಗೋಗ್ತಾ ಇದೆ. ಚಿನ್ನು ಎಲ್ಲ ಹಾಗೆ ಕೂತಿರ್ಲಿ, ಮೊದ್ಲು ಆ ನೀರ್ನ ನನಗ್ ಕೊಡು, ನಾನ್ ಕುಡಿತೀನಿ. ಒಂಟಿ, ನೋಡಿದ್ರ ನಮ್ಮಮ್ಮ ಎಷ್ಟು ಸ್ವಾರ್ಥಿ ಅಂತ. ನೀರೆಲ್ಲ ಅವರೇ ಕುಡಿತೀನಿ ಅಂತ ಹೇಳ್ತಾ ಇದ್ದಾರೆ. ಆಂಟಿ, ನನಗೆ ಫ್ರೂಟಿ ಬೇಕು. ನನ್ನ ಗಂಟ್ಲೆಲ್ಲ ಒಣಗೋಗ್ತಾ ಇದೆ. ಪ್ಲೀಸ್ ಕೊಡಿ ಆಂಟಿ. ಆವಾಗ ಲೂಸಿ ಅಳುತ್ತಾ, ಓ ಶಿಟ್, ಈ ಬಿಸಿಲಿಗೆ ನಾನು ಹಾಕೊಂಡಿರುವ ಮೇಕಪ್ ಎಲ್ಲ ತುಂಬಾನೇ ಕರಗಿ ಹೋಗ್ತಾ ಇದೆ. ನನ್ನ ಬ್ಯೂಟಿ ಎಲ್ಲ ಹಾಳಾಗ್ತಾ ಇದೆ. ಪ್ಲೀಸ್, ನನಗೆ ಸೆಕೆ ತಡೆಯಕ್ಕಾಗ್ತಾ ಇಲ್ಲ. ಯಾರಾದ್ರೂ ನನಗೆ ಬೇಗನೆ AC ಸ್ವಿಚ್ನ ಆನ್ ಮಾಡಿ. ಆವಾಗ ಕುಹುಬಾತು, ನನ್ನಿಂದ ಈ ಶೆಕೆಗೆ ನಿಲ್ಲಕ್ಕಾಗ್ತಿಲ್ಲ. ನಾನು ಹೋಗಿ ನೀರಿಗೆ ಧುಮುಕ್ತೀನಿ. ಕೊಳದಲ್ಲಿ ಇಳಿದು ಪುನಃ ಹೊರಗಡೆ ಬಂದು, ಅಯ್ಯಯ್ಯೋ, ಈ ನೀರೇನು ಕುದಿತಾ ಇರುವ ಸಾಂಬಾರ್ ರೀತಿ ಕೊತ ಕೊತ ಅಂತ ಕುದಿತಾ ಇದೆ. ಇದ್ರಲ್ಲಿ ನಾನು ಹೋದ್ರೆ ಆಮೇಲೆ ನಾನೇ ಬೆಂದೋಗ್ತೀನಿ. ಈ ಪ್ರಕೃತಿಗೆ ಏನಾಗಿದೆ? ಬೆಳಿಗ್ಗೆ ಚಳಿ, ಇವಾಗ ಬಿಸಿಲು. ಇದಕ್ಕೇನಾದ್ರೂ ಹುಚ್ಚ? ಲೇ, ಬನ್ನು ಹೊರಗಡೆ ಹೋಗಿ ಆಟ ಆಡ್ಬೇಡ ಕಣೋ. ಆ ಬಿಸಿಲಿಗೆ ನೀನು ಸುಟ್ಟೋಗ್ತೀಯ. ಬೆಳಿಗ್ಗೆ ಕಾಶ್ಮೀರದಲ್ಲಿ ಇರುವ ಹಾಗೆ ಇತ್ತು, ಇವಾಗ ಸಹರಾ ಮರುಭೂಮಿಯಲ್ಲಿ ಇರುವ ಹಾಗಿದೆ. ಬನ್ನಗಿಳಿ ಅಳುತ್ತಾ, ಅಮ್ಮ, ಬೆಳಿಗ್ಗೆ ಚಳಿ ಆಗ್ತಾ ಇದೆ ಅಂತ ಸ್ವೆಟರ್ ಹಾಕ್ಸಿದ್ರಿ, ಆದ್ರೆ ಇವಾಗ ಶೆಕೆ ಆಗ್ತಾ ಇದೆ. ನನ್ಗೆ ಯಾಕೋ ತಲೆನೇ ತಿರುಗ್ತಾ ಇದೆ. ನನ್ನಿಂದ ಇದನ್ನ ನಂಬಕ್ಕೆ ಆಗ್ತಾ ಇಲ್ಲ. ಬೆಳಿಗ್ಗೆ ಚಳಿಕಾಲ, ಮಧ್ಯಾಹ್ನ ಮೇಲೆ ಬಿಸಿಲು ಕಾಲ. ಇದು ಪ್ರಕೃತಿಯ ನಿಯಮನ? ಈ ಪ್ರಕೃತಿ ಏನೋ ಮ್ಯಾಜಿಕ್ ಮಾಡುವ ರೀತಿ ಇದೆ. ಎಲ್ಲರೂ ಈ ನೆರಳಿಗೆ ಬಂದು ನಿಂತ್ಕೊಳ್ಳಿ. ಸಂಜೆ 5 ಗಂಟೆಗೆ ಪುನಃ ಆ ಊರಿನಲ್ಲಿ ವಾತಾವರಣ ಬದಲಾಯಿತು. ಇವಾಗ ಬಿಸಿಲೆಲ್ಲ ಹೋಗಿ ಆಕಾಶದಲ್ಲಿ ಗುಡುಗು ಮಿಂಚು ಶಬ್ದದೊಂದಿಗೆ ಜೋರಾಗಿ ಬೀಸ್ತಾ ಇರುವ ಬಿರುಗಾಳಿಯ ಜೊತೆ ಮಳೆ ಸುರಿತಾ ಇತ್ತು. ಅದನ್ನು ನೋಡಿ ಎಲ್ರೂ ತುಂಬಾ ಆಶ್ಚರ್ಯಪಟ್ರು. ಅಯ್ಯಯ್ಯೋ, ಇವಾಗ ಮತ್ತೆ ಪುನಃ ಮಳೆನಾ? ನಾನಿವಾಗ ಹೇಗೆ ಹೊರಗಡೆ ಹೋಗೋದು? ನಾನಿವಾಗ ಹೊರಗಡೆ ಹೋದ್ರೆ ಮಣ್ಣಲ್ಲಿ ಸಿಕ್ಕಾಕೋತೀನಿ. ನನ್ನ ಬ್ಯೂಟಿ ಪಾರ್ಲರ್ ಅಪಾಯಿಂಟ್ಮೆಂಟ್ ಕೂಡ ಕ್ಯಾನ್ಸಲ್ ಆಯಿತು.
ಅಯ್ಯಯ್ಯೋ, ಈ ಮಳೆನ ನೋಡಿದ್ರೆ, ಈ ಸುಂಟರ ಗಾಳಿನ ನೋಡಿದ್ರೆ ನಾವೆಲ್ಲರೂ ಹಾರಿ ಹೋಗುವ ಪರಿಸ್ಥಿತಿ. ಅಯ್ಯೋ ಬುಜ್ಜಿ, ನನ್ನ ಕೈನ ಮಾತ್ರ ಬಿಟ್ಬಿಡ್ಬೇಡ, ನೀನು ಗಾಳಿಗೆ ಹಾರ್ಬಿಡ್ತೀಯ. ಅಯ್ಯಯ್ಯೋ, ನನ್ನ ಮನೆಯ ಅಂಚು ಕೂಡ ಹಾರಿ ಹೋಗ್ತಾ ಇದೆ. ಬನ್ನು, ಆ ಮರವನ್ನು ಗಟ್ಟಿಯಾಗಿ ಹಿಡ್ಕೋಪ. ನನ್ನ ಕ್ರಿಕೆಟ್ ಬಾಲು ಗಾಳಿಗೆ ಹಾರಿ ಹೋಗ್ತಾ ಇದೆ. ನನ್ನ ಗೊಂಬೆ ಎಲ್ಲ ನೀರಲ್ಲಿ ಒಡ್ಕೊಂಡು ಹೋಗ್ತಾ ಇದೆ. ಯಾರಾದ್ರೂ ಹಿಡೀರಿ. ಬನ್ನು, ಅದು ಹೋದ್ರೆ ಕೂಡ ತಗೋಬಹುದು, ಆದ್ರೆ ನನ್ನ ಕಾಸ್ಟ್ಲಿ ಆದ ಮೇಕಪ್ ಕಿಟ್ ಎಲ್ಲ ನೀರಲ್ಲಿ ಒಡ್ಕೊಂಡು ಹೋಗ್ತಾ ಇದೆ. ಅದು ಎಷ್ಟು ಕಾಸ್ಟ್ಲಿ ಅಂತ ಗೊತ್ತಾ? ಏ ಲೂಸಿ, ಏನ್ ನೀನು ಮೇಕಪ್ ಬಗ್ಗೆನೇ ಮಾತಾಡ್ತಾ ಇದೀಯಾ? ಪ್ರಾಣ ಹೋದ್ರೆ ಮತ್ತೆ ತಿರುಗಿ ಬರುತ್ತಾ? ಮಳೆ ನೀರು ಜಾಸ್ತಿಯಾಗಿ ನಾನೆಲ್ಲಾದ್ರೂ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತೀನೋ ಏನೋ. ಅಮ್ಮ, ನನಗೆ ತುಂಬಾನೇ ಭಯ ಆಗ್ತಾ ಇದೆ. ನಮ್ಮ ಊರಲ್ಲಿ ಏನ್ ನಡೀತಾ ಇದೆ? ಏಲಿಯನ್ ಏನಾದ್ರೂ ನಮ್ಮನ್ನ ಅಟ್ಯಾಕ್ ಮಾಡ್ತಾ ಇದೆಯಾ? ನಂಗೆ ಭಯ ಆಗ್ತಿದೆ ಅಮ್ಮ. ಆವಾಗ ಚಿಚುಕಾಗಿ ಮರದ ಮೇಲೆ ಇದ್ದ ಒಂದು ಕೊಂಬೆನ ಹಿಡ್ಕೊಂಡು, ಏಲಿಯನ್ ಅಲ್ಲ ಕಣೋ, ಇದು ಪ್ರಕೃತಿ ನಮ್ಮನ್ನ ನಾಶ ಮಾಡಲಿಕ್ಕೆ ಬಂದಿದೆ. ನಮ್ಮ ಪಾಪ ಜಾಸ್ತಿ ಆಗಿದೆ, ಅದಕ್ಕೇನೆ ಪ್ರಕೃತಿಯೇ ಹೀಗೆ ತೀರ್ಮಾನ ತಗೊಂಡಿದೆ. ಅಯ್ಯೋ ಮಗಿಯವರೇ, ನನ್ನ ಕಾಪಾಡಿ. ಇನ್ನು ಯಾರ ಮನೆಯಲ್ಲೂ ಕಳ್ಳತನ ಮಾಡೋದಿಲ್ಲ, ಯಾರನ್ನು ಕೇವಲವಾಗಿ ಮಾತಾಡ್ಸಲ್ಲ. ಆವಾಗ ಮಹಿಹದ್ದು ಮಳೆಯಲ್ಲಿ ತುಂಬಾ ಸ್ಪೀಡ್ ಆಗಿ ಬಂದು, ಯಾರು ಕೂಡ ಭಯಪಡಬೇಡಿ, ನಾನು ಬಂದಾಯ್ತಲ್ವಾ, ಬನ್ನಿ. ನನ್ನ ಮನೆ ತುಂಬಾ ದೊಡ್ಡದು, ತುಂಬಾ ಸುರಕ್ಷಿತವಾಗಿದೆ. ಎಲ್ಲರೂ ನನ್ನ ಮನೆಗೆ ನನ್ನ ಜೊತೆ ಬನ್ನಿ. ಪಕ್ಷಿಗಳು ಎಲ್ರೂ ಕೂಡ ಪ್ರಾಣನ ಕೈಯಲ್ಲಿ ಹಿಡ್ಕೊಂಡು ಹೇಗೋ ಮಹಿಹದ್ದಿನ ದೊಡ್ಡ ಮನೆಗೆ ಹೋಗಿ ಸೇರಿದ್ರು. ರಾತ್ರಿ ಸಮಯ, ಮಳೆ ನಿಂತೋಯ್ತು. ಆವಾಗ್ಲೇ ಪಕ್ಷಿಗಳು ಎಲ್ರೂ ಕೂಡ ಅಮ್ಮಯ್ಯ ತಪ್ಪಿಸ್ಕೊಂಡ್ವಿ ಅಂತ ಅಂದ್ಕೊಳ್ತಿದ್ರು. ಮಗಿಯವ್ರೆ, ಬಂದಾಯ್ತಾ? ಏನಿದು ಒಂದೇ ದಿನದಲ್ಲಿ 3 ಕಾಲ ಮಳೆ, ಬಿಸಿಲು, ಚಳಿ ಅಂತ ಏನಾದ್ರೂ ಮಂತ್ರಶಕ್ತಿ ನಮ್ಮ ಊರಿನೊಳಗೆ ಬಂದಿದ್ಯಾ? ಆವಾಗ ಮಹಿಹದ್ದು ತುಂಬಾ ಬೇಜಾರಿಂದ, ಕುಹು, ಇದು ಶಾಪ ಅಲ್ಲ, ಯಾವ ಕೆಟ್ಟ ದುಷ್ಟಶಕ್ತಿನೂ ಅಲ್ಲ. ಪ್ರಕೃತಿ ನಮಗೆ ಕೊಡುವಂತಹ ದೊಡ್ಡ ವಾರ್ನಿಂಗು. ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ನಮಗೇನೆ ಅರ್ಥ ಆಗ್ತಾ ಇಲ್ಲ. ಮನೆ ಕಟ್ಬೇಕು ಅಂತ ಮರವನ್ನು ಕಡಿತಾ ಇದ್ದೀವಿ, ಪ್ಲಾಸ್ಟಿಕ್ ನ ಉಪಯೋಗ ಮಾಡ್ತಿದ್ದೀವಿ. ಇದರಿಂದ ಪ್ರಕೃತಿಗೆ ಹಾನಿಕರವಾಗಿದೆ. ಇದನ್ನೇ ಕ್ಲೈಮೇಟ್ ಚೇಂಜ್ ಅಥವಾ ಗ್ಲೋಬಲ್ ವಾರ್ ಅಂತ ಹೇಳ್ತಾರೆ. ನಾವು ಯಾವಾಗ್ಲೂ ಟಿವಿಯಲ್ಲೇ ಗೇಮ್ಸ್ ಆಡ್ಕೊಂಡು ಕರೆಂಟ್ ನ ವೇಸ್ಟ್ ಮಾಡೋದ್ ಕೂಡ ತಪ್ಪೇನಾ? ಹೌದು ಬುಜ್ಜಿ, ಕರೆಂಟ್ ಅನ್ನು ಉಪಯೋಗ ಮಾಡ್ತೀನಿ ಅಂತ ಎಷ್ಟೋ ಮರವನ್ನು ಕಡಿತಾರೆ. ಫ್ಯಾಕ್ಟರಿಯ ಹೊಗೆಯಿಂದ ಪೊಲ್ಯೂಷನ್ ಕೂಡ ಉಂಟಾಗುತ್ತೆ. ಕಾರ್ಖಾನೆಯಿಂದ ಬರುವಂತಹ ವೇಸ್ಟ್ ನೀರು ಎಲ್ಲ ಪ್ರಕೃತಿಗೆ ಹಾನಿಕಾರ. ಆವಾಗ ಚಿಚು, ಅಯ್ಯೋ ಮಗಿಯವ್ರೆ, ನನ್ ಮನೆಯಲ್ಲಿ ಇರುವ ಕಸ ಎಲ್ಲ ತಗೊಂಡೋಗಿ ಲೂಸಿ ಅವರ ಬಾವಿಗೆ ಎಸ್ದು ಬಿಟ್ಟೆ. ಮನೆಯಲ್ಲಿ ಕರೆಂಟ್ ಇಲ್ಲ ಅಂತ ಹೊರಗಡೆ ಇರುವ ಕರೆಂಟ್ ನ ಕಳ್ಳತನವಾಗಿ ಎಳಿತಾ ಇದ್ದೆ. ಕುಹುಬಾತು ಕೋಪದಿಂದ, ಕಪ್ಪುಕಾಗೆ, ನನ್ನ ನದಿಗೆ ಕಸ ಹಾಕಿದ್ದು ನೀನೇನಾ? ಅದಕ್ಕೇನೆ ಇವತ್ತು ಈ ಪ್ರಕೃತಿ ನಿನಗೆ ಸರಿಯಾದ ಪಾಠವನ್ನು ಕಲಿಸ್ಕೊಟ್ಟಿದೆ. ಹೌದು ಚಿಚ್ಚು, ಪ್ರಕೃತಿ ಮರ ಇಲ್ಲದಿದ್ರೆ ಬ್ಯಾಲೆನ್ಸ್ ತಪ್ಪುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅಧಿಕವಾಗಿ ಪೊಲ್ಯೂಷನ್ ಅಧಿಕ ಆಗಿದೆ. ವಾತಾವರಣ ಸರಿಯಾದ ರೀತಿಯಲ್ಲಿ ಇಲ್ವೇ ಇಲ್ಲ. ಅದಕ್ಕೇನೆ ನಮ್ಗೆ ಒಂದೇ ದಿನದಲ್ಲಿ ಮಳೆ, ಗಾಳಿ, ಬಿಸಿಲು ಅಂತ ಒಂದೇ ದಿನ ಬಂದು ಪ್ರಕೃತಿ ನಮ್ಮನ್ನು ಪರಿಶೋಧನೆ ಮಾಡ್ತಾ ಇದೆ. ಮಗಿಯವ್ರೆ, ನಿಜವಾಗ್ಲೂ ತುಂಬಾ ಭಯ ಆಗ್ತಾ ಇದೆ. ನಾನು ನನ್ನ ಬ್ಯೂಟಿಗೋಸ್ಕರ ಎಷ್ಟೋ ಪ್ಲಾಸ್ಟಿಕ್ ನ ಉಪಯೋಗ ಮಾಡಿ ಇದೇ ಭೂಮಿಯಲ್ಲಿ ತೆಗೆದು ಬಿಸಾಕಿ ತಪ್ಪು ಮಾಡಿದೀನಿ. ಮುಂದೆ ಹಾಗೆ ಮಾಡೋದಿಲ್ಲ. ಹೌದು, ನಾವು ಕೂಡ ಮತ್ತೆ ಮತ್ತೆ ನಮ್ಮ ತಪ್ಪನ್ನು ಮಾಡ್ತಾ ಹೋದ್ರೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಕೂಡ ಮುಂದಿನ ದಿನಗಳಲ್ಲಿ ಕಲಿತಾರೆ. ಆಮೇಲೆ ನಾವು ಇನ್ನಷ್ಟು ನಮ್ಮ ಪ್ರಕೃತಿನ ನಾಶ ಮಾಡಿದ ರೀತಿ ಆಗುತ್ತೆ. ನಾವು ಕೂಡ ಗಿಡಗಳನ್ನು ನಡೋಣ, ಪ್ಲಾಸ್ಟಿಕ್ ವಸ್ತುಗಳನ್ನ ಉಪಯೋಗ ಮಾಡೋದ್ ಬೇಡ. ನಾನು ಕೂಡ ನಾಳೆಯಿಂದ ಡೈಲಿ ಒಂದೊಂದು ಗಿಡವನ್ನು ನಡ್ತಾ ಹೋಗ್ತೀನಿ. ಈ ಪ್ರಕೃತಿ ಜೊತೆ ಇನ್ ಮುಂದೆ ಆಟ ಆಡೋದಿಲ್ಲ. ಆಟ ಆಡಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತು. ಇವತ್ತು ನಡೆದಂತ ಒಂದು ವಿಚಾರ ನಮಗೆ ಸರಿಯಾದ ಪಾಠವನ್ನು ಕಲಿಸಿಕೊಟ್ಟಿದೆ. ನಾವು ಇನ್ನು ಪರಿಸರವನ್ನು ಪ್ರೀತಿ ಮಾಡೋಣ. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಪ್ರಕೃತಿನ ನಾವು ಕಾಪಾಡಿದ್ರೆ ಆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತೆ. ಪ್ರಕೃತಿನ ನಾವು ನಾಶ ಮಾಡಿದ್ರೆ ಆ ಪ್ರಕೃತಿ ನಮ್ಮೆಲ್ಲರನ್ನು ಕೂಡ ನಾಶ ಮಾಡುತ್ತೆ. ಚಿಚುಕಾಗಿಯ ಜೀವನ. ಪಕ್ಷಿಗಳ ಊರಿನಲ್ಲಿ ಪಕ್ಷಿಗಳು ವ್ಯವಸಾಯನ ನಂಬಿ ಜೀವನ ಬಾಳ್ತಾ ಇದ್ರು. ಹೋದ ವರ್ಷ ಕೂಡ ಅವರು ತುಂಬಾ ಚೆನ್ನಾಗಿ ಬೆಳೆ ಬೆಳೆದಿದ್ರಿಂದ ಅದರಲ್ಲಿ ಸಿಕ್ಕಿದ ಹಣದಲ್ಲಿ ಎಲ್ರೂ ಸಂತೋಷವಾಗಿದ್ರು. ಇವಾಗ ಅವರು ಹೊಸ ಬೆಳೆ ಹಾಕಿದ್ರು. ಲೂಸಿ, ಮಹಿ, ಚೋಟು, ಟುನಿ ಇವರೆಲ್ಲರ ಜೊತೆ ಚಿಚುಕಾಗೆ ಕೂಡ ಅವಳ ತೋಟದಲ್ಲಿ ಚೆನ್ನಾಗಿ ತರಕಾರಿಗಳನ್ನ ಬೆಳೆಸ್ತಾ ಇದ್ಲು. ಹೀಗಿರುವಾಗ ಪಕ್ಷಿಗಳು ಎಲ್ರಿಗೂ ಕೂಡ ಆ ವರ್ಷ ಒಳ್ಳೆ ಲಾಭ ಸಿಕ್ಕಿತ್ತು. ಆದ್ರೆ ಚಿಚುಕಾಗಿಯ ಹೊಲದಲ್ಲಿ ಬೆಳೆದ ಬೆಳೆಗೆ ಅವತ್ತು ಡಿಮ್ಯಾಂಡ್ ತುಂಬಾ ಜಾಸ್ತಿ ಇರೋದ್ರಿಂದ ಅವಳು ಸ್ವಲ್ಪನೂ ಅಂದ್ಕೊಳ್ದೆ ಇರುವಷ್ಟು ಹಣ ಅವಳಿಗೆ ಲಾಭವಾಗಿ ಸಿಕ್ಕಿತ್ತು.
ಅಂದ್ರೆ ಒಂದೇ ದಿನದಲ್ಲಿ ಚಿಚುಕಾಗೆ ಆ ಊರಿನಲ್ಲಿ ದೊಡ್ಡ ಶ್ರೀಮಂತೆಯಾದ್ಲು. ಎಲ್ರೂ ಸಂಪಾದನೆ ಮಾಡಿದ ಹಣದಲ್ಲಿ ಅವ್ರಿಗೋಸ್ಕರ ಮನೆ, ಒಡವೆ, ಏನೇನೋ ಆಸ್ತಿಗಳನ್ನೆಲ್ಲ ತಗೊಂಡ್ರು. ಆದ್ರೆ ಚಿಚುಕಾಗೆ ಮಾತ್ರ ಇನ್ನೂ ಅವಳ ಹಳೆಯ ಮನೆಯಲ್ಲೇ ಇದ್ಲು. ಅವಳು ಸಂಪಾದನೆ ಮಾಡಿದ ಅಷ್ಟು ಹಣನ ಅವಳು ಏನ್ ಮಾಡ್ತಾ ಇದ್ದಾಳೆ ಅನ್ನೋದು ಯಾರಿಗೂ ಗೊತ್ತಿಲ್ಲದೆ ರಹಸ್ಯವಾಗಿ ಹಾಗೇನೆ ಇತ್ತು. ಒಂದಿನ ಬೆಳಿಗ್ಗೆ ಸಮಯ ಟುನಿ, ಚೋಟು, ಮಹಿ ಹಾಗೂ ಲೂಸಿ 4 ಜನನು ಅವ್ರವ್ರ ಹೊಲದಲ್ಲಿ ನಿಂತ್ಕೊಂಡಿದ್ದಾಗ ಆವಾಗ್ಲೇ ಚಿಚ್ಚು ಅಲ್ಲಿಗ್ ಬಂದ್ಲು. ಆವಾಗ ಎಲ್ರೂ ಚಿಚ್ಚುನ ನೋಡಿ ಆಶ್ಚರ್ಯದಿಂದ, ಏನ್ ಚಿಚ್ಚು, ಮತ್ತೆ ಹರಿದೋದ ಹಳೆ ಸೀರೆಯನ್ನೇ ಕಟ್ಕೊಂಡು ಹೊಲಕ್ಕೆ ಬಂದಿದೀಯಾ? ಈ ಸಲ ಯಾರಿಗೂ ಇಲ್ಲದಷ್ಟು ನಿನಗೆ ಲಾಭ ಅಧಿಕವಾಗಿ ಬಂದಿದೆಯಲ್ವಾ? ನಿನಗೆ ಹಾಕೊಳ್ಬೇಕು ಅಂತ ಒಂದ್ ಚಿನ್ನ ಕೂಡ ತಗೊಳ್ಳಿಲ್ವಾ? ಹೌದು ಚಿಚ್ಚು, ನೋಡು, ನನಗೆ ಬಂದ ಲಾಭದಲ್ಲಿ ನಾನು 3 ಅಂತಸ್ತಿನ ಮನೆಯನ್ನು ಕಟ್ಕೊಂಡೆ. ಹಳೆ ಮನೆ ಬೇಡ ಅಂತಾನೆ ಹೊಸ ಮನೆ ಕಟ್ಕೊಂಡಿದ್ದು. ಅದು ಮಾತ್ರನ ಚಿನ್ನಾಭರಣಗಳನ್ನು ಕೂಡ ತಗೊಂಡೆ. ಆದ್ರೆ ನೀನ್ ಮಾತ್ರ ಏನು ಹಳೆ ಸೀರೆ ಉಟ್ಕೊಂಡು ಚಿನ್ನ ಕೂಡ ತಗೊಳ್ದೆ ಇನ್ನು ಹಾಗೆ ಬಡವಿಯ ಹಾಗೆ ಇದ್ದೀಯಾ? ಆವಾಗ ಮಹಿ ನಗುತ್ತಾ, ಆ ಹೌದು ಚೋಟು, ಈ ಚಿಚ್ಚು ಜಿಪುಣಿ ಅಂತ ನಮಗೆ ಮೊದ್ಲೇ ಗೊತ್ತು ತಾನೆ. ಇವಳು ಆ ಹಣವನ್ನು ತಲೆಗೆ ದಿಂಬಿಯಾಗಿ ಮಾಡ್ಕೊಂಡು ಇಟ್ಕೊಂಡು ಮಲ್ಕೋತಾಳ ಏನೋ. ಏನ್ ಚಿಚ್ಚು, ನೀನು ಹೊಸ ಮನೆನೂ ಕಟ್ಲಿಲ್ಲ, ಹಳೆ ಮನೆಗೆ ಬಣ್ಣ ಆದ್ರೂ ಬಳ್ದಿರ್ಬೋದಲ್ವಾ? ಅಷ್ಟೊಂದು ಹಣನ ಇಟ್ಕೊಂಡು ನೀನು ಏನ್ ಮಾಡ್ತೀಯ ಹೇಳ್ ನೋಡೋಣ. ಹೌದು ಚಿಚ್ಚು, ನಾನು ನನ್ನ ಹಳೆಯ ಕಾರನ್ನು ಮಾರಾಟ ಮಾಡಿ ಇವಾಗ ಬಂದ ಲಾಭದಲ್ಲಿ ಹೊಸ ಕಾರ್ನ ಕೂಡ ತಗೊಂಡಿದ್ದೀನಿ. ನೀನ್ ಕೂಡ ಹೊಸ ಕಾರ್ನ ತಗೋಬೋದಲ್ವಾ? ಅವಾಗ ಹೊಲಕ್ಕೆ ನಡ್ಕೊಂಡ್ಬರುವ ಕೆಲ್ಸ ತಪ್ಪುತ್ತೆ. ಅಷ್ಟೊಂದು ಹಣನ ಇಟ್ಕೊಂಡು ನೀನು ಏನ್ ಮಾಡ್ತೀಯ ಹೇಳು? ಆವಾಗ ಚಿಚುಕಾಗೆ ತುಂಬಾ ಪ್ರಶಾಂತದಿಂದ ನಗುತ್ತಾ, ಹೌದು ಗೆಳೆಯರೇ, ನೀವು ಎಲ್ಲರೂ ಹೊಸ ಕಾರು, ಚಿನ್ನ ಎಲ್ಲವನ್ನೂ ತಗೊಂಡಿದ್ದೀರಾ ಅಂತ ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಆದ್ರೆ ಹಣ ಇದೆ ಅಂತ ನಾನು ದರ್ಬಾರಾಗಿ ಖರ್ಚು ಮಾಡ್ಲಿಕ್ಕೆ ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ನನ್ ಜೊತೆ ಇರುವ ಹಣವನ್ನು ಯಾವಾಗ ಹೇಗೆ ಉಪಯೋಗ ಮಾಡ್ಬೇಕು ಅಂತ ನಾನು ಮೊದ್ಲೇ ಮುಂದಾಲೋಚನೆ ಮಾಡಿಟ್ಟಿದ್ದೀನಿ. ಆವಾಗ ಟುನಿಗುಬ್ಬಚ್ಚಿ, ಏನು, ಹಣವನ್ನು ಕೂಡಿಟ್ಟಿದೀಯಾ? ಅದೇನು ಹಣವನ್ನು ಕೂಡಿಡೋದು? ಹಣ ಇರುವಾಗ ದರ್ಬಾರಾಗಿ ಖರ್ಚು ಮಾಡ್ಕೊಂಡು ಸಂತೋಷವಾಗಿ ಇಡ್ಬೇಕು ತಾನೆ. ಸರಿ, ಹಣವನ್ನು ಎಲ್ಲಿ ಕೂಡಿಟ್ಟಿದೀಯಾ? ನಾವು ಗೆಳೆಯರು ತಾನೆ, ನಮಗೆ ಹೇಳಲ್ವಾ? ಚಿಚು ಟಾಪಿಕ್ ನ ಡೈವರ್ಟ್ ಮಾಡಿದ್ಲು. ತುನಿ, ಅದೆಲ್ಲ ನಿಮಗೆ ಬೇಡದಿರುವ ಅವಶ್ಯಕತೆ ಇರುವ ಕೆಲಸ. ನನಗೆ ಹೊಲದಲ್ಲಿ ಕೆಲಸ ಇದೆ. ಸರಿ, ನಾನಿನ್ನು ಹೊರಡ್ತೀನಿ. ಸಮಯ ಬರುವಾಗ ಏನು ಎಂತ ಅಂತ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಚಿಚುಕಾಗಿ ಹಣದ ರಹಸ್ಯನ ಏನು ಹೇಳದೆ ಅಲ್ಲಿಂದ ಅವಳ ಪಾಡಿಗೆ ಹೋದ್ಲು. ಅವಳಲ್ಲಿಂದ ಹೋದ್ಮೇಲೆ ಉಳಿದ ಪಕ್ಷಿಗಳು ಎಲ್ರು ಕೂಡ ಅವಳ ಮೇಲೆ ತುಂಬಾನೇ ಕೋಪದಲ್ಲಿದ್ರು. ಅವಳ ಬಗ್ಗೆನೆ ಎಲ್ರೂ ತಪ್ಪಾಗಿ ಮಾತಾಡ್ತಿದ್ರು. ನೋಡ್ದ ತುನಿ, ಅವಳಿಗೆ ಎಷ್ಟೊಂದು ದುರಂಕಾರ. ಅಷ್ಟೊಂದು ಹಣ ಬಂದ ತಕ್ಷಣ ನಾವೆಲ್ಲ ಅವಳ ಕಣ್ಣಿಗೆ ಕಾಣದಿಲ್ವಾ? ನಾವು ಸಾಲ ಕೇಳ್ತೀವಿ ಅಂತ ಆ ಹಣನ ನಮಗೆ ಗೊತ್ತಿಲ್ಲದೆ ಔಸಿಟ್ಟಿರ್ಬೇಕು ಇವಳು. ಹೌದು ತುನಿ, ಇವಳು ಜಿಪುಣಿ ಅಲ್ವಾ? ಅದಕ್ಕೇನೆ ಹಣವನ್ನು ಖರ್ಚು ಮಾಡದೆ ಭದ್ರವಾಗಿ ತೆಗ್ದಿಟ್ಟಿರ್ಬೇಕು. ಅದಕ್ಕೇನೆ ಆ ಅಂಚಿನ ಮನೆಯಲ್ಲೇ ಜೀವನ ಸಾಗಿಸ್ತಾ ಇದ್ದಾಳೆ, ಎಲ್ಲಾದ್ರೂ ಔಸಿಟ್ಟಿರ್ತಾಳೆ. ಅವಳ ಬಗ್ಗೆ ಯಾಕೆ ಇನ್ನು ನಾವು ಮಾತಾಡ್ಬೇಕು? ನಮ್ಮ ಬಂಗ್ಲೆ ಎಲ್ಲ ನೋಡಿ ಒಳಗೊಳಗೆ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾಳೆ, ಆದ್ರೆ ಹೊರಗಡೆ ತೋರಿಸ್ತಾ ಇಲ್ಲ ಅಷ್ಟೇ. ಹೀಗೆ ದೊಡ್ಡವರು ಎಲ್ರೂ ಮಾತಾಡ್ತಾ ಇದ್ದ ಆ ಸಮಯದಲ್ಲಿ ಊರೊಳಗಡೆ ಚಿಕ್ಕ ಮಕ್ಕಳು ಆಟಾಡ್ತಾ ಇದ್ದಾಗ ಬುಜ್ಜಿ, ಗುಬ್ಬಚ್ಚಿ ಹಾಗೂ ಬನ್ನು ಇಬ್ರು ಸೇರಿ ಚಿನ್ನನ ತಮಾಷೆ ಮಾಡ್ತಾ ಇದ್ರು. ಆವಾಗ ಬುಜ್ಜಿ ನಗುತ್ತಾ, ಲೇ ಚಿನ್ನು, ನಿಮ್ಮಮ್ಮನಿಗೆ ಎಲ್ಲರ್ಕಿಂತ ಅಧಿಕ ಲಾಭ ಬಂತಲ್ವಾನು? ನಿನಗೆ ಹೊಸ ಬ್ಯಾಗು, ಹೊಸ ವಿಡಿಯೋ ಗೇಮ್ ನ ತೆಗೆದುಕೊಟ್ಟಿಲ್ವಾ? ನಮ್ಮಮ್ಮ ನೋಡು, ನನಗೆ ಹೊಸ ವಿಡಿಯೋ ಗೇಮ್ ನ ತೆಗೆದುಕೊಟ್ಟಿದ್ದಾರೆ. ನಾನು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೀನಿ ನೋಡು. ಹೌದು ಕಣ ಚಿನ್ನು, ನಮ್ಮಮ್ಮ ಕೂಡ ನನಗೆ ಹೊಸ ಸೈಕಲ್ ನ ತೆಗೆದುಕೊಟ್ಟಿದ್ದಾರೆ. ನಿಮ್ಮಮ್ಮನಿಗೆ ಲಕ್ಷಗಟ್ಲೆ ಲಾಭ ಬಂತಲ್ವಾ? ನಿಮ್ಮಮ್ಮ ನಿನಗೆ ಏನು ತೆಗೆದುಕೊಟ್ಟಿಲ್ವಾ? ಅಷ್ಟೊಂದು ಹಣನ ಏನೋ ಮಾಡಿದ್ರು. ಚಿನ್ನಕ್ಕಾಗಿ ತುಂಬಾ ಬೇಜಾರಿಂದ, ಅದು ಏನು ಎಂತ ಅಂತ ನನಗೆ ಏನು ಗೊತ್ತಿಲ್ಲ ಕಣೋ. ಆದ್ರೆ ನಮ್ಮಮ್ಮ ನನಗೆ ಏನು ತೆಗೆದುಕೊಟ್ಟಿಲ್ಲ. ಅಷ್ಟೊಂದು ಹಣನ ಎಲ್ಲಿಟ್ಟಿದ್ದಾರೆ, ಏನ್ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಕಣೋ. ಆವಾಗ ಬುಜ್ಜಿ, ಏನೋ ಚಿನ್ನು, ನೀನು ನಿಮ್ಮಮ್ಮನಿಗೆ ಸ್ವಂತ ಮಗ ತಾನೆ? ನಿನ್ ಜೊತೆನೂ ನಿಮ್ಮಮ್ಮ ಯಾವ ವಿಚಾರದ ಬಗ್ಗೆ ಕೂಡ ಹೇಳಿಲ್ವಾ? ನಿಮ್ಮಮ್ಮ ತುಂಬಾ ಜಿಪುಣಿ ಕಣ. ಅದಕ್ಕೆ ಅದೇ ಹಳೆಯ ಆ ಅಂಚಿನ ಮನೆಯಲ್ಲಿ ಮಳೆಯಲ್ಲಿ ಬಿಸಿಲಲ್ಲಿ ಕಷ್ಟಪಟ್ಕೊಂಡಿದ್ದೀರಾ. ಲೇ, ನಿಮ್ಮಮ್ಮ ಆ ಹಣವನ್ನೆಲ್ಲ ಕೂಡಿಟ್ಟು ನಾಳೆ ನಿನ್ನ ಸಿಟಿಯಲ್ಲಿ ದೊಡ್ಡ ಬೋರ್ಡಿಂಗ್ ಸ್ಕೂಲಲ್ಲಿ ಸೇರಿಸ್ತಾರೋ ಏನೋ ತಿಳ್ಕೊಳ್ಳೋ. ಫ್ರೆಂಡ್ಸ್ ಎಲ್ರು ತಮಾಷೆ ಮಾಡಿದನ್ನ ನೋಡಿ ಚಿನ್ನಿಗೆ ತುಂಬಾ ಕೋಪ ಬಂತು. ಅವನು ಅಲ್ಲಿಂದ ಎದ್ದು ಅವನ ಮನೆಗೆ ಬಂದ. ಮನೆಯಲ್ಲಿ ಚಿಚುಕಾಗಿ ಅಡಿಗೆ ಮಾಡೋದಕ್ಕೋಸ್ಕರ ತರಕಾರಿ ಕಟ್ ಮಾಡ್ತಾ ಇದ್ಲು. ಬಾಗಿಲನ್ನ ಜೋರಾಗಿ ತಳ್ಳಿ ಚಿನ್ನಕ್ಕಾಗಿ ಮನೆಯೊಳಗಡೆ ಬಂದ್ ಕೂತ್ಕೊಂಡ.
ಅವಾಗ ಚಿನ್ನು ಕೋಪದಿಂದ, ಅಮ್ಮ, ಏನಮ್ಮ, ಊರಲ್ಲಿರೋರೆಲ್ಲ ನನ್ನ ತಮಾಷೆ ಮಾಡಿ ಕೇವಲವಾಗಿ ಮಾತಾಡ್ತಾ ಇದ್ದಾರೆ. ನಿಮಗೆ ಲಕ್ಷಗಟ್ಲೆ ಲಾಭ ಬಂತಲ್ವಾ? ಆ ಹಣವನ್ನೆಲ್ಲ ಎಲ್ಲಮ್ಮ ಕೂಡಿಟ್ಟಿದ್ದೀರಾ? ಆ ಹಣವನ್ನು ಕೂಡಿಟ್ಟು ಏನಮ್ಮ ಮಾಡ್ತೀರಾ? ಆವಾಗ ಚಿಚುಕಾಗೆ, ಯಾಕಪ್ಪ ಚಿನ್ನು ಅಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದೀಯಾ? ಯಾರಾದ್ರೂ ಏನಾದ್ರೂ ಹೇಳಿದ್ರ? ಯಾರು ಏನೇ ಹೇಳಿದ್ರು ನೀನು ಬೇಜಾರ್ ಮಾಡ್ಬೇಡ. ನಾವ್ ಹೀಗೆ ಇದ್ರೆ ಅವ್ರಿಗೇನಂತೆ? ಚಿನ್ನುಕಾಗೆ ಅಳುತ್ತಾ, ಅಮ್ಮ, ನನ್ನ ಸಮಾಧಾನ ಮಾಡ್ಬೇಡಿ. ಮೊದ್ಲು ನನಗೆ ಉತ್ತರ ಹೇಳಿ ಅಮ್ಮ. ಊರಲ್ಲಿರೋರೆಲ್ಲ ಹೊಸ ಮನೆ, ಕಾರು, ಚಿನ್ನ, ಬಂಗ್ಲೆ ಅಂತ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಆದ್ರೆ ನಾವು ಇನ್ನು ಈ ಹಳೆ ಹಂಚಿನ ಮನೆಯಲ್ಲೇ ಇದ್ದೀವಿ. ಅಷ್ಟೊಂದು ಹಣನ ಗುಂಡಿ ತೆಗೆದು ಎಲ್ಲಾದ್ರೂ ಮುಚ್ಚಿಟ್ಟಿದ್ದೀರಾ? ಆವಾಗ ಚಿಚುಕಾಗೆ ನಗುತ್ತಾ ಚಿನ್ನನ ನೋಡಿ, ಅಯ್ಯೋ ಹುಚ್ಚು ಮಗನೇ, ನಾನು ಗುಂಡಿ ತೆಗ್ದು ಹಣವನ್ನ ಅದ್ರೊಳಗೆ ಕೂಡಿಟ್ಟಿಲ್ಲ ಕಣೋ. ಗುಂಡಿ ತೆಗ್ದು ಅದ್ರೊಳಗೆ ಮನೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀನಿ. ಇಷ್ಟು ದಿನ ನಿನ್ಗೆ ಹೇಗೆ ಹೇಳೋದು ಅಂತ ಅರ್ಥ ಆಗಿಲ್ಲ. ಇವಾಗ ನೀನ್ ಕೇಳ್ದೆ ಅಂತ ನಿನ್ಗೆ ಹೇಳ್ತಾ ಇದ್ದೀನಿ. ಆವಾಗ ಚಿನ್ನುಕಾಗೆ ಆಶ್ಚರ್ಯದಿಂದ, ಅಮ್ಮ, ಹೊಸ ಪ್ರಪಂಚನ? ಏನಮ್ಮ ಅದು? ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ಮೊನ್ನೆ ನಾನು ಸಿಟಿಗೆ ಹೋಗಿದ್ದೆ ಅಲ್ಲ, ಅಲ್ಲಿಯ ಸಂತೆಯಲ್ಲಿ ಎಲ್ಲರೂ ಮಾತಾಡ್ಕೊಂಡ್ರು. ಸಿಟಿಯಲ್ಲಿ ವಾತಾವರಣದ ಬಗ್ಗೆ ಹೇಳ್ತಾ ಇದ್ರು. ಇನ್ನು 2-3 ದಿನದಲ್ಲಿ ಭೂಮಿಯ ಮೇಲೆ ಏನೋ ಒಂದು ದೊಡ್ಡ ಪರಿವರ್ತನೆ ಆಗುತ್ತೆ ಅಂತೆ. ವಾತಾವರಣ ಬದಲಾಗುತ್ತಾ? ಹಾಗೆಂದ್ರೆ ಏನಮ್ಮ? ಜೋರಾದ ಗಾಳಿ ಬರುತ್ತಾ? ಬಿರುಗಾಳಿ ಅಲ್ಲ ಕಣೋ, ಅದರ ಹೆಸರು ಎಲ್ ನೀನೋ. ಅಂದ್ರೆ ಉಷ್ಣತೆ ಅಧಿಕವಾಗಿ ಈ ಸಲ ನಮ್ಮ ಭೂಮಿ ಮೇಲೆ ಎಲ್ಲಿಯೂ ಕೂಡ ಮಳೆ ಬರುವುದೇ ಇಲ್ಲ. ನಾವು ಯಾವಾಗಲೂ ನೋಡಲು ಸಾಧ್ಯವಾಗದಷ್ಟು ಈ ಸಲ ಸೂರ್ಯ ಬಿಸಿಲನ್ನು ಬೀಸ್ತಾನಂತೆ. ಭೂಮಿಯಲ್ಲಿ ಬರಗಾಲ ಬಂದು ಮರ ಗಿಡ ಎಲ್ಲವೂ ಬಾಡಿ ಹೋಗುತ್ತೆ ಅಂತೆ. ಆವಾಗ ಚಿನ್ನುಕಾಗೆ ಭಯದಲ್ಲಿ, ಅಯ್ಯೋ ದೇವ್ರೆ, ಎಲ್ನಿನ ಬಿಸ್ಲ? ಹಾಗೆ ಅಂದ್ರೆ ನಾವು ಅಷ್ಟೊಂದು ಈ ಭೂಮಿ ಮೇಲೆ ಸುಟ್ಟೋಗ್ತೀವಮ್ಮ. ಅದಕ್ಕೇನೆ ಅಲ್ವಾ ಕಣೋ, ನಾನು ಈ ಭೂಮಿ ಮೇಲೆ ಮನೆಯನ್ನು ಕಟ್ಲಿಲ್ಲ. ಈ ಚೋಟು ತುನಿ ಲಾಭ ಬಂದ ತಕ್ಷಣ ಮನೆ ಕಟ್ತೀನಿ, ಚಿನ್ನ ತಗೊಳ್ತೀನಿ, ಕಾರ್ ತಗೋತೀನಿ ಅಂತ ಎಲ್ಲವನ್ನು ತಗೊಂಡ್ರು. ಆದ್ರೆ ನಾನ್ ಮಾತ್ರ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಿ ಈ ರೀತಿ ಕೆಲಸವನ್ನು ಮಾಡಿರೋದು. ಆದ್ರೆ ಬಿಸಿಲು ಜಾಸ್ತಿಯಾಗಿ ಎಸಿ, ಕರೆಂಟು ಎಲ್ಲನೂ ಒಂದೇ ಸಲ ಹೋಗುತ್ತೆ. ಆವಾಗ ಅವರಿಗೆ ಗೊತ್ತಾಗುತ್ತೆ ಈ ಚಿಚ್ಚು ಯಾಕೆ ಇಷ್ಟು ದಿನ ನಿಧಾನವಾಗಿ ಇದ್ದೆ ಅಂತ. ಅಮ್ಮ, ಹಾಗಾದ್ರೆ ಈ ಬಿಸಿಲಿಗೆ ನಾವು ಕೂಡ ಒಣಗಿ ಹೋಗ್ತೀವ ಅಮ್ಮ? ನಂಗ್ ಭಯ ಆಗ್ತಾ ಇದೆ ಅಮ್ಮ. ಯಾಕೋ ನೀನ್ ಭಯ ಪಡ್ತಾ ಇದೀಯಾ? ನಾನಿದ್ದೀನಲ್ವಾ, ಅದಕ್ಕೆ ತಾನೇ ನಾನು ಮುಂದಾಲೋಚನೆ ಮಾಡಿ ಈ ಮನೆಯಲ್ಲಿ ಇರೋದ್ ಬೇಡ ಅಂತ ಈ ಮನೆಯ ಒಳಗಿಂದ ಸ್ವರಂಗ ಮಾರ್ಗವನ್ನು ಕಂಡುಹಿಡಿದಿದ್ದೀನಿ. ಅದನ್ನು ಕೇಳಿ ಚಿನ್ನುಕಾಗೆ ಶಾಕ್ ಆದ. ಭೂಮಿಯ ಅಡಿಯಲ್ಲಿ ಸ್ವರಂಗ ಮಾರ್ಗನ? ನಿಜನಾ ಅಮ್ಮ? ಹೌದು ಕಣೋ, ಭೂಮಿ ಅಡಿಯಲ್ಲಿ ಎಷ್ಟೇ ಬಿಸಿಲು ಇದ್ರೂ ಕೂಡ ಒಳಗೆ ಯಾವಾಗ್ಲೂ ತುಂಬಾ ತಂಪಾಗಿನೇ ಇರುತ್ತೆ. ಅದು ಮಾತ್ರನಾ, ಭೂಮಿಯ ಅಡಿಯಲ್ಲಿ ನಾವು ಇರುವಾಗ ನಮಗೆ ಗಾಳಿಯ ಓಡಾಟ ಇರ್ಬೇಕು ಅಂತ ತಾನೆ ನಾನು ಸಣ್ಣ ಸಣ್ಣ ಪೈಪುಗಳ ಮೂಲಕ ಗಾಳಿ ಓಡಾಟಕ್ಕೆ ಇಟ್ಟಿದ್ದೀನಿ. ಅದು ಮಾತ್ರ ಅಲ್ಲ, ನನಗೆ ಬಂದ ಲಾಭದಲ್ಲಿ 6 ತಿಂಗಳಿಗೆ ಬೇಕಾದ ಮನೆಗೆ ಬೇಕಾದ ವಸ್ತುಗಳು, ನೀರು ಎಲ್ಲವನ್ನು ಆ ಸ್ವರಂಗ ಮಾರ್ಗದಡಿಯಲ್ಲಿ ಒಂದು ದೊಡ್ಡ ಮನೆಯನ್ನು ಕಟ್ಟಿ ಅದ್ರೊಳಗೆ ಇಟ್ಟಿದ್ದೀನಿ. ಅದನ್ನು ಕೇಳಿ ಚಿನ್ನು ಸಂತೋಷದಿಂದ, ಅಮ್ಮ, ನೀವ್ ಹೇಳೋದು ನಿಜನಾ? ನನಗೆ ಆ ಮನೆನ ಇವಾಗ್ಲೇ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ ಅಮ್ಮ. ನನ್ನ ಅದ್ರೊಳಗೆ ಕರ್ಕೊಂಡೋಗಿ ತೋರಿಸ್ತೀರಾ ಅಮ್ಮ? ಖಂಡಿತ ಕಣೋ, ನಿನಗೆ ತೋರಿಸದೇ ಇದ್ರೆ ಹೇಗೆ? ಆದ್ರೆ ಈ ವಿಚಾರವನ್ನು ಯಾರಿಗೂ ಹೇಳ್ಬಾರ್ದು. ಬಿಸಿಲು ಕಾಲ ಬಂದಾಗ ನಾವಿಬ್ರು ಅದ್ರೊಳಗೆ ಹೋಗಿ ಆರಾಮವಾಗಿ ಜೀವನ ಮಾಡೋಣ. ಇರೋರೆಲ್ಲ ಈ ಬಿಸಿಲಿಗೆ ಇಲ್ಲಿ ಕಷ್ಟಪಡ್ತಾರೆ. ಹಾಗೆ ದಿನಗಳು ಹೋಗ್ತಾ ಇತ್ತು. ಚಿಚುಕಾಗೆ ಹೇಳಿದ ಹಾಗೇನೆ ಬೇಸಿಗೆ ಕಾಲನೂ ಶುರುವಾಯ್ತು. ಬಿಸಿಲು ತುಂಬಾ ಜಾಸ್ತಿ ಇತ್ತು. ಬೆಳಿಗ್ಗೆ 7 ಗಂಟೆಗೆನೆ ಬಿಸಿಲು ತುಂಬಾನೇ ಜಾಸ್ತಿ ಇರೋದ್ರಿಂದ ಪಕ್ಷಿಗಳು ಎಲ್ರೂ ಕೂಡ ಕಷ್ಟಪಡ್ತಾ ಇದ್ರು. ಊರಿನಲ್ಲಿದ್ದ ಕೊಳ, ನದಿ ಎಲ್ಲದರಲ್ಲೂ ನೀರು ಬತ್ತಿ ಹೋಯ್ತು. ಪಕ್ಷಿಗಳೆಲ್ಲರೂ ಆ ಬಿಸಿಲಿಗೆ ತುಂಬಾ ಕಷ್ಟಪಡ್ತಾ ಇದ್ದಾಗ ಚಿಚುಕಾಗೆಯ ಮನೆಯಲ್ಲಿ ಮಾತ್ರ ಚಿಚುಕಾಗೆ, ಅರೆರೆ ಚಿನ್ನು, ಇನ್ನು ನಮಗೆ ಈ ಭೂಮಿ ಮೇಲೆ ವಾಸ ಮಾಡಲು ಸಾಧ್ಯ ಇಲ್ಲ ಕಣೋ. ಬಿಸಿ ನೆತ್ತಿಗೆ ಇರ್ತಾ ಇದೆ. ಸರಿ, ಬಟ್ಟೆ ಎಲ್ಲ ತಗೊಂಡು ಬಾ, ನಾವು ಸ್ವರಂಗ ಮಾರ್ಗಕ್ಕೆ ಹೋಗೋಣ. ಬನ್ನಿ ಅಮ್ಮ, ನನಗೆ ಈ ಬಿಸಿಗೆ ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ಚಿಚುಕಾಗೆ ಚಿನ್ನುನ ಕರ್ಕೊಂಡು ಅವರ ಮನೆಯೊಳಗಡೆಯಿಂದ ಇರುವ ಒಂದು ಸುರಂಗದ ದಾರಿಯಲ್ಲಿ ಒಂದು ಗುಹೆಯೊಳಗಡೆ ಅವನನ್ನ ಕರ್ಕೊಂಡು ಹೋದ್ಲು. ಅಲ್ಲಿ ವಾತಾವರಣ ತುಂಬಾನು ತಂಪಾಗಿತ್ತು. ಎಸಿ ರೂಮ್ ಒಳಗಡೆ ಬಂದ ಹಾಗೇನೆ ಇತ್ತು. ಅಲ್ಲಿ ಅವರು ಮಲ್ಕೊಳ್ಳಿಕ್ಕೆ 2 ಮಂಚಾನೂ ಇತ್ತು. ಅಲ್ಲೇ ಮಣ್ಣಿನ ಒಲೆನೂ ಇತ್ತು. ಹಾಗೇನೆ ಪಕ್ಕದಲ್ಲಿ ಕುಡಿಯಕ್ಕೆ ನೀರುನೂ ಇತ್ತು. ಅಡಿಗೆ ಮಾಡಕ್ಕೆ ಬೇಕಾಗಿರುವ ಎಲ್ಲ ಸಾಮಗ್ರಿಗಳು ಕೂಡ ಇತ್ತು. ಆವಾಗ ಚಿನ್ನುಕಾಗೆ ಅಲ್ಲೇ ಇದ್ದ ಮಂಚದಲ್ಲಿ ಮಲ್ಕೊಂಡು, ವಾವ್ ಅಮ್ಮ, ಇಲ್ಲಿ ಎಷ್ಟೊಂದು ತಂಪಾಗಿದೆ. ಹೊರಗಡೆ ಎಷ್ಟೇ ಬಿಸಿಲಿದ್ರು ಇಲ್ಲಿ ಗೊತ್ತಾಗ್ತಾನೆ ಇಲ್ಲ. ಇಷ್ಟೊಂದು ಪ್ರಶಾಂತತೆನ ನಾನು ಇದುವರೆಗೂ ನೋಡ್ಲೇ ಇಲ್ಲಮ್ಮ. ಆವಾಗ ಚಿಚು ತುಂಬಾನೇ ಖುಷಿಯಾಗಿ,
ನೋಡ್ದಾ ನನ್ನ ಬುದ್ಧಿವಂತಿಕೆಯನ್ನು? ಈ ಬಿಸಿಲು ಕಾಲ ಮುಗಿಯುವವರೆಗೂ ನಾವು ಸಂತೋಷವಾಗಿ ಇಲ್ಲೇ ಜೀವನ ಮಾಡ್ಬೋದು. ಅವ್ರು ಮಾತ್ರ ಕರೆಂಟ್ ಇಲ್ದೆ, ಆ ಎಸಿನೇ ಇಲ್ದೆ ತುಂಬಾನೇ ಕಷ್ಟಪಡ್ತಾರೆ. ಹಾಗೆ ಹಲವು ದಿನಗಳವರೆಗೂ ಚಿಚುಕಾಗೆ ಚಿನ್ನುಕಾಗೆ ಇಬ್ರು ಕೂಡ ಸುರಂಗದ ದಾರಿಯಲ್ಲಿರುವ ಆ ಮನೆಯಲ್ಲಿ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು. ಆದ್ರೆ ಹೊರಗಡೆ ಪಕ್ಷಿಗಳ ಪರಿಸ್ಥಿತಿ ತುಂಬಾನು ಮೋಸವಾಗಿತ್ತು. ಅಲ್ಲಿ ಕರೆಂಟ್ ಇಲ್ಲ, ಆದ್ರಿಂದ ಎಸಿ ವರ್ಕ್ ಆಗಲ್ಲ, ಫ್ಯಾನ್ ವರ್ಕ್ ಆಗಲ್ಲ, ಅವ್ರಿಗೆ ನೀರು ಕೂಡ ಸಿಗ್ತಾ ಇದ್ದಿಲ್ಲ, ಆಹಾರಕ್ಕೂ ಕಷ್ಟ. ಹೀಗಿರುವಾಗ ಒಂದಿನ ಮಧ್ಯಾಹ್ನದ ಸಮಯ ಚಿನ್ನುಕಾಗೆಗೆ ಹೊರಗಡೆ ಇರುವ ಪರಿಸ್ಥಿತಿ ಏನು ಅಂತ ನೋಡ್ಬೇಕು ಅಂತ ಅನಿಸ್ತು. ಅಮ್ಮ, ನಾನು ಒಮ್ಮೆ ಸ್ವರಂಗ ಮಾರ್ಗವಾಗಿ ಹೊರಗಡೆ ಹೋಗಿ ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಕೊಂಡ್ ಬರ್ತೀನಿ. ನನ್ನ ಫ್ರೆಂಡ್ಸ್ ಹೇಗಿದ್ದಾರೆ ಅಂತ ನೋಡ್ಕೊಂಡ್ ಬರ್ತೀನಮ್ಮ. ಸರಿ ಕಣೋ, ಹುಷಾರಾಗಿ ಹೋಗಿ ಬಾ. ಹೊರಗಡೆ ಬಿಸ್ಲಿಗೋದ್ರೆ ನೀನು ಸುಟ್ಟೋಗ್ತೀಯಾ? ನಿಧಾನವಾಗಿ ಹೊರಗಡೆ ಹೋಗದೆ ಬಗ್ಗಿ ನೋಡಿ ಬಾ. ಹಾಗೆ ಚಿನ್ನುಕಾಗೆ ಅವನ ಮನೆಯೊಳಗಡೆಯಿಂದ ಕಿಟಕಿಯಿಂದ ಹೊರಗಡೆ ನಡೆಯೋದನ್ನ ನೋಡ್ತಾ ಇದ್ದ. ಹೊರಗಡೆ ಪಾಪ ಬುಜ್ಜಿ ಗುಬ್ಬಚ್ಚಿ ಹಾಗೂ ಬನ್ನುಗಿಳಿ ಇಬ್ರು ಕೂಡ ದಾಹ ತಡ್ಕೊಳಕಾಗದೆ ಪ್ರಾಣ ಹೋಗುವ ಪರಿಸ್ಥಿತಿಯಲ್ಲಿ ಅವರ ಮನೆಯ ಮುಂದ್ಗಡೆ ಸುಸ್ತಾಗಿ ಬಿದ್ದಿದ್ರು. ಅಲ್ಲೇ ಇದ್ದ ಅವರ ತಾಯಿಯಂದಿರು ಚೋಟಿಗಿಳಿ ಟುನಿಗುಬ್ಬಚ್ಚಿ ಇಬ್ರು ಮಕ್ಕಳ ಪರಿಸ್ಥಿತಿಯನ್ನ ನೋಡಿ ಪಾಪ ಜೋರಾಗಿ ಅಳ್ತಾ ಇದ್ರು. ಆವಾಗ ಟುನಿಗುಬ್ಬಚ್ಚಿ ಬುಜ್ಜಿನ ನೋಡಿ ಅಳುತ್ತಾ, ಅಯ್ಯೋ ದೇವ್ರೆ, ಹೇಗಾದ್ರೂ ನನ್ನ ಮಗುವನ್ನು ಕಾಪಾಡಪ್ಪ. ನನ್ನ ಮಗುವಿಗೆ ಕುಡಿಲಿಕ್ಕೆ ಒಂದು ಹನಿ ನೀರು ಕೂಡ ಇಲ್ಲ. ಮನೇಲಿದ್ರೆ ಆ ಕಾಂಕ್ರೀಟ್ ಮನೆಯ ಉಷ್ಣತೆಯಿಂದ ನಮಗೆ ಉಸಿರಾಡಕ್ಕೇನೆ ಆಗ್ತಾ ಇಲ್ಲ. ಹೊರಗಡೆ ಬಂದ್ರೆ ಈ ಬಿಸಿಯಲ್ಲಿ ನಾವು ಸುಟ್ಟೋಗ್ತಾ ಇದ್ದೀವಿ. ಆವಾಗ ಚೋಟಿಗಿಳಿ ಕೂಡ, ಅಯ್ಯೋ ತುನಿ, ನಾವು ತುಂಬಾನೇ ದೊಡ್ಡ ತಪ್ಪು ಮಾಡ್ಬಿಟ್ಟಿದೀವಿ. ದೊಡ್ಡ ದೊಡ್ಡ ಬಂಗ್ಲೆನ ಕಟ್ಕೊಂಡಿದ್ದೀವಿ. ಅದೇ ಗುಡಿಸಲು ಮನೆಯಲ್ಲೇ ಇದ್ದಿದ್ರೆ ಸ್ವಲ್ಪ ಗಾಳಿ ಆದ್ರೂ ಬೀಸ್ತಾ ಇತ್ತು. ಇವಾಗ ನನ್ನ ಬನ್ನು ಬಿಸಿಲಲ್ಲಿ ಒಣಗೋಗಿ ಸಾಯುವ ಪರಿಸ್ಥಿತಿ ಬಂದಿದೆ. ಆ ದೃಶ್ಯವನ್ನು ನೋಡಿದ ಚಿನ್ನುಗೆ ತುಂಬಾನು ಬೇಜಾರಾಯ್ತು. ಅವನ ಸ್ನೇಹಿತರು ಪ್ರಾಣಾಪಾಯ ಸ್ಥಿತಿಯಲ್ಲಿ ಇರೋದನ್ನ ನೋಡಿ ಅವನ ಕಣ್ಣಲ್ಲಿ ಕಣ್ಣೀರ್ ಬಂತು. ಅವನು ತಕ್ಷಣ ಅವನ ಸುರಂಗ ದಾರಿಯಲ್ಲಿದ್ದ ಮನೆಯೊಳಗಡೆ ಹೋಗಿ ಅವನ ತಾಯಿ ಚಿಚ್ಚು ಹತ್ರ, ಅಮ್ಮ, ನಿಮ್ನ ಕಾಲಿಗೆ ಬಿದ್ದು ಬೇಡ್ಕೋತೀನಿ, ದಯವಿಟ್ಟು ನನ್ನ ಗೆಳೆಯರನ್ನು ಕಾಪಾಡಿ ಅಮ್ಮ. ಅವರು ಕುಡಿಲಿಕ್ಕೆ ಒಂದು ಹನಿ ನೀರು ಕೂಡ ಇಲ್ಲದೆ ಒಣಗೋಗಿದ್ದಾರೆ. ಬುಜ್ಜಿ ಬನ್ನಿಗೆ ಬಿಸಿಲು ಜಾಸ್ತಿಯಾಗಿ ಅವರು ಸ್ವಯ ತಪ್ಪಿ ಬಿದ್ದೋಗಿದ್ದಾರೆ. ದಯವಿಟ್ಟು ಅವರನ್ನು ಕಾಪಾಡಿ ಅಮ್ಮ, ಇಲ್ಲದಿದ್ರೆ ಅವ್ರ ಪರಿಸ್ಥಿತಿ ತುಂಬಾ ಕಠಿಣವಾಗುತ್ತೆ. ಅದನ್ನು ಕೇಳಿ ಚಿಚುಕಾಗೆ, ಏನೋ ನೀನ್ ಹೇಳ್ತಾ ಇರೋದು ಪರಿಸ್ಥಿತಿ ಅಷ್ಟೊಂದು ಘೋರವಾಗಿದೆಯಾ? ಆದ್ರೆ ಅವರು ನಮ್ನ ಎಷ್ಟು ಅವಮಾನ ಮಾಡಿದ್ದಾರೆ. ಹಣ ಬಂದ ತಕ್ಷಣ ನಮ್ನ ತುಂಬಾ ಕೇವಲವಾಗಿ ಮಾತಾಡಿದ್ದಾರೆ. ಅವರು ಮಾಡಿದ ಕರ್ಮಕ್ಕೇನೆ ಇವತ್ತು ಅನ್ಭವಿಸ್ತಾ ಇದ್ದಾರೆ. ಆವಾಗ ಚಿನ್ನು ಬೇಜಾರಿಂದ, ಅಯ್ಯೋ ಅಮ್ಮ, ಅವರು ತಪ್ಪು ಮಾಡಿದ್ರು ಅಂತ ಅದೇ ತಪ್ಪನ್ನು ನಾವು ಮಾಡೋದು ಸರಿ ಇದೆಯಾ? ನನ್ನ ಫ್ರೆಂಡ್ಸ್ ಸಾಯ್ತಾ ಇದ್ದಾರೆ ಅಮ್ಮ. ನನ್ನ ಗೆಳೆಯರೆಲ್ಲ ಸತ್ತೋದ್ಮೇಲೆ ನನ್ನಿಂದ ಈ ಮನೆಯಲ್ಲಿ ನೆಮ್ಮದಿಯಾಗಿ ಜೀವನ ಮಾಡಲು ಸಾಧ್ಯವೇ ಇಲ್ಲ. ದಯವಿಟ್ಟು ನೀವು ಹಳೇದನ್ನೆಲ್ಲ ಮರೆತು ಅವ್ರನ್ನ ಹೇಗಾದ್ರೂ ಈ ಸ್ವರಂಗ ಮನೆಗೆ ಕರ್ಕೊಂಬಂದು ಅವ್ರ ಪ್ರಾಣನ ಕಾಪಾಡಿ ಅಮ್ಮ. ಪ್ಲೀಸ್ ಅಮ್ಮ, ನಿಮ್ನ ಕೈ ಮುಗ್ದು ಕೇಳ್ಕೊತೀನಿ, ಅವ್ರನ್ನ ಕಾಪಾಡಿ ಅಮ್ಮ. ಹಾಗೆ ಚಿನ್ನುಕಾಗೆ ಅವನ ತಾಯಿ ಹತ್ರ ಅಳುತ್ತಾ ಬೇಡ್ಕೊಳ್ತಾ ಇದ್ದಾಗ ಚಿಚುಕಾಗಿಯ ಮನಸ್ಸು ಕೂಡ ಬದಲಾಯಿತು. ಇವಾಗ ಸೇಡ್ ತೀರ್ಸ್ಕೊಳ್ಳೋದು ಅವಳ ಕೋಪ ಅವಳಿಗೆ ಮುಖ್ಯ ಅಂತ ಅನಿಸ್ಲಿಲ್ಲ. ಯಾಕಂದ್ರೆ ಚಿಕ್ಕ ಮಕ್ಕಳ ಪ್ರಾಣ ತುಂಬಾ ಮುಖ್ಯ ಅಂತ ಅವಳಿಗೆ ಅನಿಸ್ತು. ಆದ್ರಿಂದ ಚಿಚುಕಾಗೆ ಚಿನ್ನುಕಾಗೆಯ ಹತ್ತಿರ, ಹೌದು ಕಣೋ, ನೀನ್ ಹೇಳೋದು ಸರಿನೇ. ಅವ್ರು ಮಾಡಿದ ಪಾಪಕ್ಕೆ ಅವರು ಇಷ್ಟು ದಿನ ಎಲ್ಲ ಕಷ್ಟವನ್ನು ಅನುಭವಿಸಿದ್ದಾರೆ. ಅವರು ಕಷ್ಟಪಡುವಾಗ ಅವರಿಗೆ ಸಹಾಯ ಮಾಡದೆ ಮನುಷ್ಯ ಗುಣ. ಸರಿ, ಅವ್ರನ್ನ ಕಾಪಾಡೋಣ. ಕ್ಯಾನ್ ತಗೊಂಡ್ ಬಾ, ಅವ್ರನ್ನ ಇದ್ರೊಳಗೆ ಎಳ್ಕೊಂಬರೋಣ. ಚಿಚುಕಾಗೆ ಚಿನ್ನುಕಾಗೆ ಇಬ್ರು ಕೂಡ ನೀರ್ ಕ್ಯಾನ್ ಅನ್ನ ತಗೊಂಡು ಹೊರಗಡೆ ಬಂದ್ರು. ದಾಹದಿಂದ ಒದ್ದಾಡ್ತಾ ಇದ್ದ ಎಲ್ರೂ ಬೀದಿಯಲ್ಲಿ ನಿಂತ್ಕೊಂಡಿದ್ರು. ಚೋಟು, ತುನಿ ಇಬ್ರು ಅಳ್ಬೇಡಿ, ನಾನು ನಿಮ್ಗೋಸ್ಕರ ನೀರ್ ತಂದಿದ್ದೀನಿ. ಮೊದ್ಲು ಅವ್ರ ಮುಖಕ್ಕೆ ಸ್ವಲ್ಪ ನೀರನ್ನು ಚೆಲ್ಲಿ ಕುಡಿಯಕ್ಕೆ ಸ್ವಲ್ಪ ಮೊದ್ಲು ಅವ್ರಿಗೆ ನೀರ್ ಕೊಡಿ. ಆವಾಗ ಟುನಿ ತುಂಬಾ ಆಶ್ಚರ್ಯದಿಂದ, ಚಿಚ್ಚು, ನೀನಾ? ನಿನ್ನತ್ರ ಇಷ್ಟೊಂದು ನೀರು ಎಲ್ಲಿಂದ ಬಂತು? ನಮ್ಮ ಜೀವನ ಕಾಪಾಡ್ಲಿಕ್ಕೆ ದೇವ್ರ ರೀತಿ ಬಂದಿದೀಯಾ? ಚಿಚ್ಚು, ನಮ್ಮನ್ನು ಕ್ಷಮಿಸು ಚಿಚ್ಚು. ಅವತ್ತು ನಾವು ನಿನ್ಗೆ ಎಷ್ಟೋ ಅವಮಾನ ಮಾಡಿದೀವಿ. ಅದನ್ನೆಲ್ಲ ಮರೆತು ನೀನಿವತ್ ನಮ್ಗೆ ಸಹಾಯ ಮಾಡಿದೀಯಾ. ಚೋಟು, ತುನಿ, ಅದೆಲ್ಲ ಆಮೇಲೆ ಮಾತಾಡೋಣ. ಮೊದ್ಲು ನಿಮ್ ಮಕ್ಕಳನ್ನ ಎತ್ಕೊಂಡು ನನ್ ಮನೆಗೆ ಬನ್ನಿ. ನಿಮ್ಮ ಬಂಗ್ಲೆ ಮನೆನೇ ಇವಾಗ ನಿಮ್ಗೆ ಸ್ಮಶಾನವಾಗಿ ಬದಲಾಗಿದೆ. ಹಾಗೆ ಚಿಚುಕಾಗೆ ಪಕ್ಷಿಗಳು ಎಲ್ಲರನ್ನ ಕರ್ಕೊಂಡು ಅಲ್ಲಿಂದ ಅವಳ ಮನೆಗೆ ಹೋದ್ಲು. ಆಮೇಲೆ ಅವ್ರು ಎಲ್ಲರನ್ನ ಸುರಂಗದ ದಾರಿಯಲ್ಲಿ ಕೆಳಗಡೆ ಇದ್ದ ಮನೆಗೆ ಕರ್ಕೊಂಡು ಹೋದ್ಲು. ಅಲ್ಲಿ ವಾತಾವರಣ ತುಂಬಾ ತಂಪಾಗಿತ್ತು. ಪಕ್ಷಿಗಳು ಎಲ್ರೂ ಕೂಡ ಆ ವಾತಾವರಣವನ್ನು ನೋಡಿ ಆಶ್ಚರ್ಯಪಟ್ರು. ಹೊರಗಡೆ ಎಷ್ಟೇ ಬಿಸಿಲಿದ್ರು ಕೂಡ ಒಳಗಡೆ ಅಂತೂ ತುಂಬಾ ತಂಪಾಗಿತ್ತು. ಅಲ್ಲಿ ಬೇಕಾಗಿರುವ ಎಲ್ಲಾ ಸೌಕರ್ಯಗಳು ಇತ್ತು. ಅದನ್ನ ನೋಡಿ ಎಲ್ರೂ ಆಶ್ಚರ್ಯದಿಂದ, ಅರೇ ಚಿಚ್ಚು, ನಿನ್ನ ಗುಡಿಸಲ ಮನೆಯ ಕೆಳಗಡೆ ಇಷ್ಟು ದೊಡ್ಡ ಸ್ವರಂಗ ಮಾರ್ಗದಲ್ಲಿ ದೊಡ್ಡ ಬಂಗ್ಲೆಯನ್ನು ಕಟ್ಕೊಂಡಿದ್ದೀಯಾ? ಇಷ್ಟೊಂದು ತಂಪಾದ ಜಾಗ ನಿನಗೆ ಎಲ್ಲಿಂದ ಸಿಕ್ತು? ಹೇಗೆ ಮಾಡ್ದೆ? ಹೌದು ಚಿಚ್ಚು,
ಇಲ್ಲಿ ಎಸಿ ಇಲ್ಲದಿದ್ರು ಎಷ್ಟೊಂದು ತಂಪಾದ ಗಾಳಿ ಬರ್ತಾ ಇದೆ. ಇಷ್ಟೊಂದು ಸರಕುಗಳನ್ನ ಎಲ್ಲಿಂದ ತಂದಿಟ್ಟೆ? ನೀನು ಹಣವನ್ನು ಕೂಡಿಟ್ಟಿದ್ದು ಇದಕ್ಕೇನಾ? ಚಿಚುಕಾಗೆ ನಗುತ್ತಾ, ಹೌದು ಗೆಳೆಯರೇ, ನನಗೆ ಈ ರೀತಿ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಮೊದ್ಲೇ ಗೊತ್ತಿತ್ತು. ಅದಕ್ಕೇನೆ ನನಗೆ ಹಣ ಬಂದಾಗ ಆಡಂಬರವಾಗಿ ಇಲ್ಲದೆ ನಾನು ಮನೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಈ ರೀತಿ ಮನೆಯನ್ನು ನಿರ್ಮಾಣ ಮಾಡ್ಕೊಂಡೆ. ಆವಾಗ ಟೋನಿ ಚಿಚು ಕೈಯನ್ನ ಹಿಡ್ಕೊಂಡು ಅಳುತ್ತಾ, ಚಿಚ್ಚು, ನಮ್ಮನ್ನು ಕ್ಷಮಿಸು ಚಿಚ್ಚು. ನಾವು ಹಣ ಬಂದಾಗ ಆಡಂಬರವಾಗಿ ಜೀವನವನ್ನು ಮಾಡ್ತಾ ಇದ್ದು, ಅದ್ರಲ್ಲೂ ನಿನ್ನ ತುಂಬಾ ಕೇವಲವಾಗಿ ಮಾತಾಡ್ತಾ ಇದ್ದು. ಆದ್ರೆ ನಿನ್ನ ಮುಂದಾಲೋಚನೆ ನಿನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಸಿದೆ. ಇವತ್ತು ನೀನಿಲ್ಲದಿದ್ರೆ ನಮ್ಮ ಜೀವನ ಕೂಡ ಹೇಗಾಗ್ತಿತ್ತು? ಚಿಚ್ಚು, ನಮ್ಮ ಆಸ್ತಿ ಇದ್ರೂ ಕೂಡ ಅದು ನಮಗೆ ಇವಾಗ ಉಪಯೋಗಕ್ಕೆ ಬರ್ತಾ ಇಲ್ಲ. ಇನ್ ಮುಂದೆ ಹಣ ಇದೆ ಅಂತ ಯಾರತ್ರ ಕೂಡ ಯಾವಾಗ್ಲೂ ನಮ್ಮ ಗರ್ವವನ್ನು ತೋರ್ಸಲ್ಲ ಚಿಚ್ಚು. ಚಿಚುಕಾಗೆ ಅವರನ್ನ ಸಮಾಧಾನ ಮಾಡಿ, ಸರಿ ಸರಿ, ಯಾರು ಕೂಡ ಅಳ್ಬೇಡಿ. ನಾವೆಲ್ಲರೂ ಸ್ನೇಹಿತರು ಅಲ್ವಾ? ಅದ್ರಿಂದ ನಾವೆಲ್ಲರೂ ಈ ಬಿಸಿಲು ಕಾಲ ಮುಗಿಯುವವರೆಗೂ ಇದೇ ಮನೆಯಲ್ಲಿ ಒಗ್ಗಟ್ಟಿನಿಂದ ಸಂತೋಷವಾಗಿ ಜೀವನ ಮಾಡೋಣ. 6 ತಿಂಗಳಿಗೆ ಬೇಕಾದಷ್ಟು ವಸ್ತುಗಳು ನನ್ ಜೊತೆ ಇದೆ. ಆವಾಗ ಬುಜ್ಜಿ ನಗುತ್ತಾ, ಥ್ಯಾಂಕ್ ಯು ಚಿನ್ನು. ನೀನ್ ಮಾತ್ರ ಇವತ್ತು ಇಲ್ಲದಿದ್ರೆ ಈ ಬಿಸಿಲಿಗೆ ಒಣಗಿ ನಾವು ಸತ್ತೋಗ್ತಾ ಇದ್ದೋ. ನಿನಗೆ ತುಂಬಾ ಥ್ಯಾಂಕ್ಸ್. ಹೌದು ಕಣೋ ಚಿನ್ನು, ನಿಮ್ಮ ಅಮ್ಮ ಕಟ್ಟಿರುವ ಈ ಸ್ವರಂಗ ಮನೆ ತುಂಬಾ ಚೆನ್ನಾಗಿದೆ. ಇನ್ ಮುಂದೆ ನಾವೆಲ್ಲರೂ ಇಲ್ಲೇ ಸಂತೋಷವಾಗಿ ಆಟ ಆಡೋಣ. ಆ ದಿನದಿಂದ ವಾತಾವರಣ ತಂಪಾಗೋ ತನಕ ಊರಿನಲ್ಲಿದ್ದ ಎಲ್ಲ ಪಕ್ಷಿಗಳು ಕೂಡ ಚಿಚುಕಾಗೆ ಏರ್ಪಾಡು ಮಾಡಿದ್ದ ಆ ಸುರಂಗದ ದಾರಿಯಲ್ಲಿರುವ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಚಿಚುಕಾಗೆ ತನ್ನ ಗೆಳತಿಯರು ಎಲ್ರೂ ಕೂಡ ಅಪಾಯದಲ್ಲಿದ್ದಾಗ ಅವಳ ಕೋಪ, ದ್ವೇಷ ಎಲ್ಲಾನು ಬಿಟ್ಬಿಟ್ಟು ಅವಳ ಹತ್ರ ಇದ್ದ ಎಲ್ಲಾನು ತನ್ನ ಗೆಳತಿಯರಿಗೋಸ್ಕರ ಕೊಟ್ಲು. ಚಿಚುಕಾಗೆಯ ಆ ಒಳ್ಳೆ ಮನಸ್ಸಿಗೆ ಊರಿನವರು ಎಲ್ರೂ ಕೂಡ ತುಂಬಾನೇ ಸಂತೋಷ ಪಟ್ರು. ಚಿಚ್ಚು ಜೊತೆ ಎಲ್ರೂ ಸಂತೋಷವಾಗಿ ಬಾಳ್ತಾ ಇದ್ರು.